ಗೀತೆ ಅಲ್ಲ, ಅದರ ರಾಷ್ಟ್ರದ ಗುಣಗಾನ. ಯಾರು ಭಾರತೀಯತೆಯನ್ನು ಒಪ್ಕೊಳ್ತಾರೆ, ಯಾರು ಭಾರತ ವಿಶ್ವಗುರು ಆಗಬೇಕು ಅಂತ ಬಯಸ್ತಾರೆ, ಅವರು ಎಲ್ಲರೂ ಈ ಭಾವ ಇಟ್ಕೋಬೇಕು. ಬಾಯಿ ಬಿಟ್ಟು ಹೇಳ್ಬೋದು, ಹೇಳದೇ ಇರ್ಬೋದು, ಆದರೆ ಆ ಭಾವ ಇದೆಯಲ್ಲ, ಆ ಭಾವ ಇಟ್ಕೋಬೇಕು. ತಪ್ಪೇನಿದೆ? ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂದ್ರೇನು? ತಾಯಿ, ನಿನಗೆ ನಾನು ವಂದಿಸ್ತೀನಿ. ತ್ವಯಾ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ. ಇದು ಹಿಂದೂ ಭೂಮಿ ಅಲ್ವೇನು? ಹಿಂದೂ ಅನ್ನೋದು ಜಾತಿ ಅಲ್ಲ. ಹಿಂದೂ ಅನ್ನೋದು ಒಂದು ಸಂಸ್ಕೃತಿ. ಸುಪ್ರೀಂ ಕೋರ್ಟ್ ಹೇಳಿರೋದು, ನಾನು ಹೇಳೋದಲ್ಲ. ಹಿಂದೂ ಅನ್ನೋದು ಈಸ್ ನಾಟ್ ಎ ರಿಲಿಜನ್, ಅದೊಂದು ಧರ್ಮ, ಅದೊಂದು ಜೀವನ ಸಂಸ್ಕೃತಿ. ಧರ್ಮ ಈಸ್ ನಾಟ್ ಈಕ್ವಲ್ ಟು ರಿಲಿಜನ್. ಧರ್ಮ ಮತ್ತು ರಿಲಿಜನ್ ಒಂದೇ ಅಲ್ಲ. ಧರ್ಮನೇ ಬೇರೆ, ರಿಲಿಜನ್ನೇ ಬೇರೆ. ರಿಲಿಜನ್ ಅನ್ನೋದು ಒಬ್ಬ ಪ್ರವಾದಿ, ಒಂದು ಪುಸ್ತಕ, ಒಬ್ಬ ದೇವನನ್ನು ಆಧರಿಸಿರುತ್ತೆ. ಅದಕ್ಕೆ ಹುಟ್ಟಿದೆ ರಿಲಿಜನಿಗೆ. ಧರ್ಮಕ್ಕೆ ಹುಟ್ಟಿಲ್ಲ, ಹಾಗಾಗಿ ಸಾವೂ ಇಲ್ಲ. ರಿಲಿಜನಿಗೆ ಹುಟ್ಟಿರೋದ್ರಿಂದ ಒಂದಿನ ಸತ್ತೋಗುತ್ತೆ. ಸಾವಿರಾರು ರಿಲಿಜನ್ ಹುಟ್ಟಿ ಸತ್ತೋಗಿದ್ದಾವೆ. ಆದರೆ ಧರ್ಮ ಅದು ವಿಕಸಿತ ಆಗಿರೋದು, ಸೃಷ್ಟಿ ಜೊತೆಗೆ ಬಂದಿರೋದು. ಅದಕ್ಕೆ ಹುಟ್ಟಿಲ್ಲ, ಸೃಷ್ಟಿ ಇರೋವರೆಗೂ ಇರುತ್ತೆ. ಸೃಷ್ಟಿ ರೂಪಾಂತರಗೊಳ್ಬೋದು. ಈಗ ಗಿಡ ಮರವಾಗಿ, ಮರ ಹೂ ಬಿಟ್ಟು, ಹೂವು ಹಣ್ಣಾಗಿ, ಕಾಯಾಗಿ, ಹಣ್ಣಾಗಿ ರೂಪಾಂತರ ಆಗ್ಬೋದು. ಅದರ ಸೃಷ್ಟಿಚಕ್ರ ಮುಂದುವರಿತಾನೆ ಇರುತ್ತೆ. ಸೂರ್ಯ ಉದಯಿಸಿ ಮತ್ತೆ ಮುಳುಗಿ ಮತ್ತೆ ಉದಯಿಸ್ತಾನೆ. ಹಾಗೆ ಈ ಧರ್ಮ ಅನ್ನೋದು, ಧರ್ಮ ನಿರಂತರ, ಅದಕ್ಕೆ ಎಂಡಿಲ್ಲ. ಇದು ಅದನ್ನು ಆಧರಿಸಿ ಹೇಳಿರೋದು. ತಪ್ಪೇನಿದೆ? ಅಲ್ಲ, ನನಗೇನೆಂದರೆ, ಯಾವ ಹಿನ್ನೆಲೆಯಲ್ಲಿ ಹೇಳಿದರೂ ನಾನು ಅದನ್ನು ಅವರ ಹೃದಯವನ್ನು ಹೊಕ್ಕಿ ನೋಡುವಂಥ ಶಕ್ತಿ ದೇವರು ನನಗೆ ಕೊಟ್ಟಿಲ್ಲ. ಆದರೆ ಆ ಭಾವ ಡಿಸ್ಪ್ಯೂಟೆಡ್ ಅಲ್ಲ, ವಿವಾದಕ್ಕೊಳಗಾಗೋದಲ್ಲ. ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರಲ್ಲ, ಅದು ವಿವಾದ ಆಗಬೇಕು. ಅವ್ರನ್ನ ಪಕ್ಷದಿಂದ ಹೊರಗೆ ಹಾಕಬೇಕಿತ್ತು. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅನ್ನೋರನ್ನ ಕಾಮೆಂಟ್ಸ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ವಿಧಾನಸೌಧದಲ್ಲಿ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅನ್ನೋ ಒಂದು ದ್ರೋಹಿ, ಅವನು ದೇಶದ್ರೋಹಿ. ಅವ್ರನ್ನ ಒಳಗೆ ಹಾಕಬೇಕಿತ್ತು, ಅಥವಾ ಪಾಕಿಸ್ತಾನ ಕಳಿಸ್ಬೇಕಿತ್ತು. ಇದು ಮಾತೃಭೂಮಿ ನಿನಗೆ ವಂದಿಸ್ತೀನಿ ಅಂತ ಹೇಳೋದು, ಪ್ರತಿಯೊಬ್ಬನೂ ಆ ಭಾವ ಇಟ್ಕೋಬೇಕು. ಬಾಯಿ ಬಿಟ್ಟು ಹೇಳ್ಬೋದು, ಹೇಳದೇ ಇರ್ಬೋದು. ಆ ಭಾವ ಎಲ್ಲರ ಮನಸ್ಸನ್ನೂ ಇರಬೇಕು. ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್, ಆ ಭಾವ ಇರಬೇಕು.